ಎಸ್ಕೆ ಗೋಲ್ಡ್ ಸ್ಮಿತ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರು ಇದರ 17ನೆಯ ಬ್ಯಾಂಕಿಂಗ್ ಶಾಖೆ ಹಿರಿಯಡ್ಕ ರಾಜರಾಜೇಶ್ವರಿ ಕಟ್ಟಡದ 1ನೇ ಮಹಡಿಯಲ್ಲಿ ಆರಂಭಗೊಂಡು ಸೋಮವಾರ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಮತ್ತು ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ದೇವಾಡಿಗ ಭವನದಲ್ಲಿ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಅವರು ಅನುಗ್ರಹ ಭಾಷಣ ಮಾಡಿದರು. ಮೊದಲು ಆ ಸಂಸ್ಥೆಯಿಂದ ಸಂಸ್ಥೆಯರು ಅವರಿಗೆ ಅವರು ನಡೆಸಿಕೊಂಡಿರ್ತಕ್ಕಂಥ ಪರಸ್ಪರ ವಿಶ್ವಾಸದಿಂದ ಕಲಿಕೆ ಸಾಧ್ಯ. ಆ ರೀತಿಯನ್ನು ನಮ್ಮ ಕೋಆಪರೇಟಿವ್ ಸೊಸೈಟಿಗಳು ಎಲ್ಲ ಸೊಸೈಟಿಗಳು ಇಟ್ಟುಕೊಂಡಿದೆ. ಹಾಗಾಗಿ ಸಹಾಯ ಮಾಡಿದ್ದಾರೆ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಜೊತೆಗೆ ನಮ್ಮ ಯಜ್ಞೇಶ ಈ ಸಂಸ್ಥೆ ಮುಂಚೆ ಅನೇಕ ಕೋಆಪರೇಟಿವ್ ಸೊಸೈಟಿಗಳು ಇರಬಹುದು, ನ್ಯಾಷನಲ್ ಬ್ಯಾಂಕ್ ಕೂಡ ಇರಬಹುದು. ಇವತ್ತು ನಮ್ಮ ಸಂಸ್ಥೆ ಅದೆಲ್ಲ ಬ್ಯಾಂಕಿನ ಕಾಂಪಿಟೇಷನ್ ಮಾಡಲಿಕ್ಕೆ ಬರಲಿಲ್ಲ. ಸದಸ್ಯರು ಕೂಡ ಅದನ್ನೆಲ್ಲ ಇದ್ದೇವೆ. ನಮಗೆ ಇದನ್ನೆಲ್ಲ ನೋಡುವಾಗ ಈ ಒಂದು ಸಂಸ್ಥೆಯಿಂದ ಆ ಒಂದು ಪಾಲುಗಾರಿಕೆಯನ್ನು ಹೊಂದಿರ್ತಕ್ಕಂಥ ನೀವೆಲ್ಲರೂ ಕೂಡ ಅತ್ಯಂತ ಸಂತಸದಿಂದ ನಿಮ್ಮ ಜೀವನವನ್ನು ನಡೆಸುತ್ತಾ ಇನ್ನೂ ಇದರ ಅಭಿವೃದ್ಧಿಯನ್ನ ಕುರಿತಂತೆ ಇಲ್ಲಿ ಪಾಲ್ಗೊಂಡಿದ್ದೀರಿ ಅಂತ ಅವರಿಗೆ ಬಹಳ ಸಂತೋಷ ಅನಿಸ್ತದೆ. ಈ ಒಂದು ಸಭೆಯನ್ನು ನೋಡುವಾಗ ನಮಗೆ ಅನಿಸ್ತದೆ ಇದು ಒಂದು ಸುಂದರವಾಗಿರ್ತಕ್ಕಂಥ ಪುಷ್ಪಗಳ ತೋಟವೋ ಏನು ಅನ್ನತಕ್ಕಂಥದ್ದಾಗಿ ಭಾಸ ಆಗ್ತಾ ಇದೆ ಬಂಧುಗಳು. ಪ್ರಧಾನ ವ್ಯವಸ್ಥಾಪಕ ಯಜ್ಞೇಶ್ವರ ಮಾತನಾಡಿ, ಮಹಿಳೆಯರ ಸ್ವಾವಲಂಬನೆಗೆ ಹಲವಾರು ಯೋಜನೆಯನ್ನು ಮಾಡಲಾಗಿದೆ ಎಂದರು. ಮಹಿಳೆಯರಿಗೆ ಸ್ವಾವಲಂಬನೆ ಬದುಕು ಮಾಡಲಿಕ್ಕೆ ಮತ್ತು ಅವರು ಸ್ವಂತ ಕಾಲ ಮೇಲೆ ನಿಲ್ಲಲಿಕ್ಕೆ ಕುಸಿರಿ ಕೆಲಸಗಳಿರ್ಬೋದು, ಗುಡಿ ಕೈಗಾರಿಕೆ ಇರ್ಬೋದು, ಟೈಲರಿಂಗ್ ಇರ್ಬೋದು, ಎಂಬ್ರಾಯ್ಡರಿ ಇರ್ಬೋದು, ಇದಕ್ಕೂ ಕೂಡ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಸಾಲದ ರೂಪದಲ್ಲಿ ಅವರ ಕುಸಿರಿ ಕೆಲಸಗಳಿಗೆ ಸಾಲವನ್ನು ನೀಡುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಪ್ರತಿ ವರ್ಷ ಮಹಾಸಭೆಯಲ್ಲಿ ಪಂಚಕಸಗಳಲ್ಲಿ ಸಾಧನೆಗೈದಂಥ ಹಿರಿಯರನ್ನು SKGI ಪಾಲಿಕೆ ಪ್ರಶಸ್ತಿ ಪ್ಲಸ್ ನಗದೊಂದಿಗೆ ಗೌರವಿಸಿ ಸನ್ಮಾನ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಸ್ಥೆಯಲ್ಲಿ. ಅಧ್ಯಕ್ಷತೆ ವಹಿಸಿದ್ದ ಉಪೇಂದ್ರ ಆಚಾರ್ಯ ಮಾತನಾಡಿ, ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ಸಿಬ್ಬಂದಿಗಳು ಕಾರಣ. ನಿವೃತ್ತ ಸಿಬ್ಬಂದಿಗಳಿಗೆ ಕಲ್ಯಾಣ ನಿಧಿ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನಮ್ಮ ಸಿಬ್ಬಂದಿಗಳ ಚಪ್ಪಾಳೆ ತಪ್ಪದು ನೋಡಿದ್ದೇನೆ. ಯಾಕಂದ್ರೆ ಒಂದು ಸಂಸ್ಥೆ ಬೆಳೆಯಬೇಕು ಅಂತ ಹೇಳಿದ್ರೆ ಸಿಬ್ಬಂದಿಗಳಿಗೆ ಕಾಲ ವ್ಯವಸ್ಥೆ ಮಾಡಬೇಕು, ಏನಾದರೂ ಕೊಡ್ತಾ ಇರಬೇಕು ಅಂತ ಹೇಳಿ. ಖಂಡಿತ ನಮ್ಮ SKGI ಸಂಸ್ಥೆಯಲ್ಲಿ ಸಿಬ್ಬಂದಿಗಳಿಗೆ ಯಾವುದೇ ಕಡಿಮೆ ಮಾಡಲಿಲ್ಲ ಅಂತ ನನ್ನ ಭಾವನೆ ಅಲ್ವಾ. ನಿರ್ದೇಶಕರೆಲ್ಲ ಇದ್ದಾರೆ, ಯಾವುದೇ ವಿಚಾರಕ್ಕೂ ಸಿಬ್ಬಂದಿಗಳಿಗೆ ನಾವು ಕಡಿಮೆ ಮಾಡಲಿಲ್ಲ. ತಿಂಗಳು ಅಚ್ಚುಕಟ್ಟಾಗಿ ವೇತನವನ್ನು ನೀಡುವುದರ ಜೊತೆಗೆ ವರ್ಷಕ್ಕೆ 2 ತಿಂಗಳ ಎಕ್ಸ್ಪೆನ್ಸಿವನ್ನು ಕೂಡ ನೀಡ್ತಾ ಇದ್ದೇವೆ. ಜೊತೆಗೆ ಅವರಿಗೆ ವೈದ್ಯಕೀಯ ವೆಚ್ಚ ಇರ್ಬೋದು, ಪ್ರವಾಸ ಇರ್ಬೋದು, ವಿಶೇಷ ಕಾರ್ಯಕ್ರಮಗಳ ಮೂಲಕ ಅವರನ್ನು ಕೂಡ, ಯಾಕಂದ್ರೆ ಅವರು ಖುಷಿಯಾಗಿದ್ರೆ, ಅವರ ನಗುಮುಖದ ಸೇವೆ ಇದ್ರೆ ಮಾತ್ರ ಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯ. ಇದೇ ಸಂದರ್ಭದಲ್ಲಿ ಭದ್ರತಾ ಕೊಠಡಿಯ ಉದ್ಘಾಟನೆ, ಠೇವಣಿ ಪತ್ರ ಬಿಡುಗಡೆ ಮಾಡಲಾಯಿತು. ನಾಟಿ ವೈದ್ಯೆ ಪದ್ಮಾವತಿ ಆಚಾರ್ಯ ಇವರನ್ನು ಸನ್ಮಾನಿಸಲಾಯಿತು. ಅಶಕ್ತರಿಗೆ ಆರ್ಥಿಕ ನೆರವು ನೀಡಲಾಯಿತು. ಈ ಸಂದರ್ಭದಲ್ಲಿ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಸರಕಾರಿ ಇಂದ್ರಾಳಿ ಜಯಕರ್ ಶೆಟ್ಟಿ, ಸಹಕಾರ ಸಂಘಗಳ ಉಪನಿಬಂಧಕಿ ಲಾವಣ್ಯ, ಪ್ರಮುಖರಾದ ಮುರಹರಿ ಆಚಾರ್ಯ, ಡಾಕ್ಟರ್ ದೇವದಾಸ್ ಕಾಮತ್, ಜಯಂತಿ, ಅಶೋಕ್ ಶೆಟ್ಟಿ, ನಟರಾಜ್ ಹೆಗ್ಡೆ, ರವಿ ಪೂಜಾರಿ, ಸತ್ಯಪ್ರಕಾಶ್ ಮತ್ತು ಶಾಖಾ ವ್ಯವಸ್ಥಾಪಕರು, ಆಡಳಿತ ಮಂಡಳಿಯ ನಿರ್ದೇಶಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ.